ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತರಿಗೆ ನೀಡಿರುವಂತಹ ರೀಸೆಂಟ್ ಅಪ್ಡೇಟ್ ಬಗ್ಗೆಗೆ ಅಥವಾ ರೀಸೆಂಟ್ ಆದೇಶದ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಈ ವಿಡಿಯೋದಲ್ಲಿ ಹಳೆಯ ಪಿಂಚಣಿ NPS ಇಂದ ನ್ಯೂ ಪೆನ್ಷನ್ ಸ್ಕೀಮಿಂದ ಓಲ್ಡ್ ಪೆನ್ಷನ್ ಸ್ಕೀಮ್ OPSಗೆ ಹಳೆಯ ಪಿಂಚಣಿ ಜಾರಿಯಾಗೋದ್ರ ಬಗೆಗಿನ ಮಹತ್ವದ ಅಪ್ಡೇಟ್ ಏನು ಬಿಡುಗಡೆ ಆಗಿದೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಆದೇಶ ಬಿಡುಗಡೆ ಆದರೂ ಕೂಡ ಇಮಿಡಿಯೇಟ್ ಆಗಿ ಅದರ ಬಗ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ ನಿಮಗೆ. ಮತ್ತು ನಾನು ಏನೇ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಇಮಿಡಿಯೇಟ್ ಆಗಿ ಅದು ನಿಮಗೆ ತಿಳಿದು ಬರುತ್ತೆ. ನೀವು ಅದಕ್ಕೋಸ್ಕರ ಸರ್ಚ್ ಮಾಡೋ ಅಗತ್ಯ ಇಲ್ಲ. ಹಾಗೂ ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ನಿವೃತ್ತರಾಗಿದ್ದರೆ ರೀಸೆಂಟ್ DA ಹೈಕ್ ಬಗೆಗಿನ ಇನ್ಫಾರ್ಮೇಷನನ್ನು ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಪ್ಲೇಲಿಸ್ಟ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಅಥವಾ ಇನ್ನಿತರ ಯಾವುದೇ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಡೌಟ್ಸ್ ಇದ್ರೂ ಕೂಡ ಆ ಪ್ಲೇಲಿಸ್ಟಲ್ಲಿ ಹಲವಾರು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅವುಗಳನ್ನು ನೋಡಿ ತಿಳ್ಕೊಳ್ಬೋದು. ಇವತ್ತಿನ ವಿಷಯ ನಾನು ಹೇಳಿದಾಗೆ ಹಳೆಯ ಪಿಂಚಣಿ ಯೋಜನೆ ಜಾರಿಯಾಗುವಂಥದ್ದು. ಸೊ ಇದರ ಬಗ್ಗೆನ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ 7ನೇ ವೇತನ ಆಯೋಗ ಜಾರಿಯಾಗುವಾಗೇ ಹಳೆಯ ಪಿಂಚಣಿ ಯೋಜನೆ ಎಲ್ಲರಿಗೂ ಜಾರಿ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು. ಆದರೆ ಲಾಸ್ಟ್ ಇಯರ್ ಆಗಸ್ಟ್ನಲ್ಲಿ ಅಂದರೆ 2024 ಆಗಸ್ಟ್ನಲ್ಲಿ ಬರೀ 7ನೇ ವೇತನ ಆಯೋಗ ಮಾತ್ರ ಜಾರಿಯಾಗಿತ್ತು. ಆರೋಗ್ಯ ಸಂಜೀವನಿ ಯೋಜನೆಯನ್ನು ರೀಸೆಂಟಾಗಿ ಜಾರಿ ಮಾಡಿದ್ರು, ಆದರೆ ಹಳೆಯ ಪಿಂಚಣಿ ಯೋಜನೆಯನ್ನು ಇನ್ನೂ ಜಾರಿ ಮಾಡಿರಲಿಲ್ಲ. ಅದರಲ್ಲಿ ಒಂದು ಅಪ್ಡೇಟ್ ಏನಾಗಿತ್ತು ಅಂದರೆ 2006 ಮೊದಲು ಯಾರೆಲ್ಲ ಸೇರಿರ್ತಾರೋ ಸರ್ಕಾರಿ ನೌಕರರಿಗೆ, 2006 ಮೊದಲು ಸೇರಿರುವಂತಹ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಅವಕಾಶವನ್ನು ನೀಡಲಾಗಿತ್ತು. ಹೊಸ ಪಿಂಚಣಿ ಯೋಜನೆಯ ಬದಲಾಗಿ ಅವರು ಹಳೆ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡ್ಕೊಳ್ಬೋದಾಗಿತ್ತು. ಆದರೆ 2006 ನಂತರ ಯಾರೆಲ್ಲ ಸರ್ಕಾರಿ ನೌಕರಿಗೆ ಸೇರಿದಾರೋ ಅವ್ರಿಗೆ ಹೊಸ ಪಿಂಚಣಿ ಯೋಜನೆಯನ್ನೇ ತೆಗೆದುಕೊಳ್ಬೇಕಿತ್ತು. ಹಳೆ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳೋ ಅವಕಾಶ ಇರಲಿಲ್ಲ. ಇದಕ್ಕಾಗಿ ಕಂಟಿನ್ಯೂಸ್ ಆಗಿ ಹೋರಾಟ ನಡೆಸ್ತಾನೆ ಇದ್ರು. ನಿರಂತರ ಹೋರಾಟ ನಡೆಸಿ ಹಲವಾರು ಮನವಿಗಳನ್ನು ಸಲ್ಲಿಸಿದ ಮೇಲೆ ಆಗಸ್ಟ್ 12ರಂದು ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರೊಂದಿಗೆ ಸಭೆಯನ್ನು ನಿಗದಿ ಮಾಡಿದರು ಈ ವಿಷಯದ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ನಾನು ಆ ಸಭೆಯಲ್ಲಿ ಏನೇನು ಡಿಸ್ಕಷನ್ ಆಯಿತು, ಏನೇನು ಆದೇಶ ಹೊರಡಿಸಿದ್ರು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನಾನು ಆಲ್ರೆಡಿ ಹೇಳಿದಾಗೆ ಹಳೆ ಪಿಂಚಣಿ ಯೋಜನೆ ಯಾಕೆ ಎಲ್ಲರೂ ಬೇಕು ಹೇಳ್ತಿದ್ದಾರೆ, ಅದರ ಉಪಯೋಗಗಳೇನು ಅನ್ನೋದನ್ನು ಇದು ಆಲ್ರೆಡಿ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಏನು ಮುಖ್ಯವಾದ ಕಾರಣ ಅಂದರೆ ಹಳೆ ಪಿಂಚಣಿ ಯೋಜನೆಯಲ್ಲಿ ನಿಮ್ಮ ಅಕೌಂಟಿಂದ ನಿಮ್ಮ ಸ್ಯಾಲ್ರಿಯಿಂದ ಪೆನ್ಷನ್ಗೋಸ್ಕರ 1 ರೂಪಾಯಿನೂ ಕೂಡ ಕಟ್ಟಾಗೋದಿಲ್ಲ. ಏನು ಪೆನ್ಷನ್ ಸಿಗುತ್ತೋ ಆ ಪೆನ್ಷನ್ ಪೂರ್ತಿಯಾಗಿ ನಿಮಗೆ ನೀವು ರಿಟೈರ್ಡ್ ಆಗ್ತಾ ಸಿಗುತ್ತೆ. ಆದರೆ ಹೊಸ ಪಿಂಚಣಿ ಯೋಜನೆಯಲ್ಲಿ NPSನಲ್ಲಿ ಆ ಥರ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು 12% ಸರ್ಕಾರ ಕೊಟ್ಟರೆ 12% ನಿಮ್ಮ ಸ್ಯಾಲ್ರಿಯಿಂದ ಕೂಡ ಆ NPSಗೆ ಹೋಗುತ್ತೆ. ಇದರಿಂದಾಗಿ ಹಲವಾರು ಜನರಿಗೆ ಈ ಹೊಸ ಪಿಂಚಣಿ ಯೋಜನೆ ಅನ್ನೋದು ಇಷ್ಟ ಇರಲಿಲ್ಲ. ಇನ್ನೊಂದು ಏನಂದರೆ ಏಕೀಕೃತ ಪಿಂಚಣಿ ಯೋಜನೆ ಅಂದರೆ UPS ಅನ್ನು ಕೂಡ ಜಾರಿ ಮಾಡಿದರು. ಅದಕ್ಕೂ ಕೂಡ ಸೇರ್ಕೊಳ್ಬೋದು ಅಂತ ಕೇಂದ್ರ ಸರ್ಕಾರ ಆಪ್ಷನ್ ಕೊಟ್ಟಿತ್ತು. ಆದರೆ ನಿರಂತರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರು ಪಟ್ಟು ಬಿಡದೆ ಹೋರಾಟ ನಡೆಸಿ ಹಳೆ ಪಿಂಚಣಿ ಯೋಜನೆಯೇ ಬೇಕು ನಮಗೆ, NPS ಅಥವಾ ಈ UPS ಬೇಡ ಅಂತ, ಯೂನಿವರ್ಸಲ್ ಪೆನ್ಷನ್ ಸ್ಕೀಮ್ ಇದು ಬೇಡ ಅಂತ ಹೇಳಿ ಹೋರಾಟವನ್ನು ನಡೆಸ್ತಿದ್ರು. ಅದಕ್ಕೆ ಈಗ ಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಎಲ್ಲ ಯೋಜನೆಗಳ ನಡುವೆನೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಷಯದ ಬಗ್ಗೆ ಚರ್ಚಿಸಲು ನಿರ್ಧಾರ ತಗೊಂಡ್ರು. ಹಾಗಾಗಿ ನಾನು ಆಲ್ರೆಡಿ ಹೇಳಿದಾಗೆ ಆಗಸ್ಟ್ 12ರಂದು ಸಭೆಯನ್ನು ಕರೆಯಲಾಯಿತು. ಆ ಸಭೆಯಲ್ಲಿ ಏನು ಡಿಸ್ಕಷನ್ ಮಾಡಿದೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರು ಯಾಕೆ ಹಳೆ ಪಿಂಚಣಿ ಯೋಜನೆ
ಯೋಜನೆ ಬೇಕು ಅಂತ ಹೇಳ್ತೀವಿ. ಹಳೆ ಪಿಂಚಣಿ ಯೋಜನೆಯಿಂದ ಆಗುವ ಲಾಭಗಳೇನು, ಹೊಸ ಪಿಂಚಣಿ ಯೋಜನೆಯಿಂದ ಸರ್ಕಾರಿ ನೌಕರರು ಎದುರಿಸ್ತಿರುವ ಸವಾಲುಗಳೇನು, ಇದನ್ನೆಲ್ಲ ವರದಿಯನ್ನು ರೆಡಿ ಮಾಡಿ ಸಬ್ಮಿಟ್ ಮಾಡಿದರು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಏನು ಹೇಳಿದ್ರಂದರೆ, 7ನೇ ವೇತನ ಆಯೋಗದ ಜಾರಿಗೆ ಹೇಗೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ರೋ ಹಾಗೆ ಒಂದು ಹಳೆ ಪಿಂಚಣಿ ಯೋಜನೆಯನ್ನು ಇವಾಗಲೇ ನಾನು ಹೇಳ್ದಾಗೆ 2006 ಮೊದಲು ಸೇರಿರೋರಿಗೆ ಹೇಗೂ ಹಳೆ ಪಿಂಚಣಿ ಯೋಜನೆ ಜಾರಿ ಆಗಿದೆ. ಅವರಿಗೆ ಹಳೆ ಪಿಂಚಣಿ ಯೋಜನೆಯನ್ನು ಚೂಸ್ ಮಾಡ್ಕೊಳ್ಳುವಂಥ ಆಪ್ಷನ್ ಕೊಟ್ಟಾಗಿದೆ. ಆದರೆ ಇನ್ನು ಉಳಿದವರಿಗೂ ಕೂಡ ಹಳೆ ಪಿಂಚಣಿ ಯೋಜನೆ, ಎಲ್ಲ ಸರ್ಕಾರಿ ನೌಕರರಿಗೂ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡೋದಕ್ಕೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದರು, ಆದೇಶನ ಹೊರಡಿಸಿದ್ದಾರೆ. ಆ ಸಮಿತಿಯವರಿಗೆ ಏನು ಹೇಳಿದ್ದಾರೆ ಅಂದರೆ, ಕೆಲವು ರಾಜ್ಯಗಳಲ್ಲಿ ಆವಾಗಲೇ ಇವಾಗ ಇಂಡಿಯಾದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪ್ಲೀಟ್ ಆಗಿ ಹಳೆ ಪಿಂಚಣಿ ಯೋಜನೆಯನ್ನು ಎಲ್ಲ ನೌಕರರಿಗೂ ಜಾರಿ ಮಾಡಿದ್ದಾರೆ. ಅಂತಹ ರಾಜ್ಯಗಳಲ್ಲಿ ಅದನ್ನು ಹೇಗೆ ಜಾರಿಗೆ ತಂದರು, ಅದರಿಂದ ಆದ ಉಪಯೋಗಗಳೇನು, ಅದರಿಂದ ಸರ್ಕಾರದ ಮೇಲಾಗುವಂಥ ಹೊರೆ ಏನು, ಅದರಿಂದ ಏನಾದರೂ ಸವಾಲುಗಳೇನು, ಈ ಥರ ವರದಿಯನ್ನು ರೆಡಿ ಮಾಡಿ ಆ ಹಳೆ ಪಿಂಚಣಿ ಯೋಜನೆಯನ್ನು ಪ್ರತಿಯೊಬ್ಬರಿಗೂ ಜಾರಿ ಮಾಡ್ಬೋದಾ ಇಲ್ವಾ ಅಂತ ಹೇಳಿ ವರದಿ ಸಲ್ಲಿಸಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಸೊ ಇದೊಂದು ಶುಭ ಸುದ್ದಿನೇ. ಯಾಕಂದರೆ ಸಮಿತಿ ರಚನೆ ಆಗಿದೆ ಅಂದರೆ ಖಂಡಿತವಾಗಿಯೂ ಸದ್ಯದಲ್ಲೇ ಪ್ರತಿಯೊಬ್ಬರಿಗೂ ಹಳೆ ಪಿಂಚಣಿ ಯೋಜನೆ ಜಾರಿಯಾಗುತ್ತೆ. ಹಾಗೂ ಇಷ್ಟು ದಿವಸಗಳಿಂದ ಸರ್ಕಾರಿ ನೌಕರರು ಏನು ಹೋರಾಟ ಮಾಡ್ತಿದ್ರು, ಏನು ಮುಖ್ಯವಾದ ಬೇಡಿಕೆಗಳಿತ್ತು ಸರ್ಕಾರಿ ನೌಕರರದ್ದು, ಈ ಹಳೆ ಪಿಂಚಣಿ ಯೋಜನೆ ಜಾರಿಯೊಂದಿಗೆ ಅವೆಲ್ಲವೂ ಪೂರ್ತಿ ಆಗ್ತವೆ. 3 ಮೇನ್ ಬೇಡಿಕೆಗಳು ಏನಿದ್ವು ಅಂದರೆ, ಒಂದು 7ನೇ ವೇತನ ಆಯೋಗ ಜಾರಿಯಾಗೋದು, ಇನ್ನೊಂದು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಾಗೋದು, ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಾಗೋದು, ಮತ್ತು ಇನ್ನೊಂದು ಈ ಹಳೆ ಪಿಂಚಣಿ ಯೋಜನೆ ಜಾರಿಯಾಗೋದು. ಹಾಗಾಗಿ ಈಗ ಸಮಿತಿ ರಚನೆ ಆಗಿದೆ ಅಂದರೆ ಸದ್ಯದಲ್ಲೇ ಪ್ರತಿಯೊಬ್ಬರಿಗೂ ಹಳೆ ಪಿಂಚಣಿ ಯೋಜನೆ, ಕರ್ನಾಟಕದ ರಾಜ್ಯ ಸರ್ಕಾರದ ಎಲ್ಲ ನೌಕರರಿಗೂ ಹಳೆ ಪಿಂಚಣಿ ಯೋಜನೆಯನ್ನು ಚೂಸ್ ಮಾಡ್ಕೊಳ್ಳೋಂಥ ಅವಕಾಶ ಇರುತ್ತೆ. ಸೊ ಹಾಗಾಗಿ ಇದು ಸದ್ಯದಲ್ಲೇ ಜಾರಿಯಾಗಲಿದೆ. ಈ ನ್ಯೂಸ್ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೂ ಇನ್ನೂ ನಿಮ್ಗೆ ಯಾವುದಾದ್ರೂ ವಿಷಯಗಳ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದರೊಟ್ಟಿಗೆ ಇನ್ನೊಂದು ಏನಂದರೆ, KSRTC ನೌಕರರಿಗೂ ಕೂಡ ಏನು EPF ಅಂತ ಹೇಳ್ತೀವಿ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ತೀವಿ, ಅದಕ್ಕೆ ಸರ್ಕಾರ ಕೊಡ್ತಿದ್ದಂಥ ಪಾಲನ್ನು 12% ಹೆಚ್ಚಿಸಿದ್ದಾರೆ. ಅಂದರೆ ನಿಮ್ಮ EPF ಫಂಡ್ಗೆ ಸರ್ಕಾರದಿಂದ 12% ನಿಮ್ಮ ಮೂಲ ವೇತನದ 12% ಅಷ್ಟು ಹಣವನ್ನು ಸರ್ಕಾರ ಪ್ರತಿ ತಿಂಗಳು ಕೊಡುತ್ತೆ ಅಂತ ಹೇಳಿ, ಇದನ್ನು ಕೂಡ ಶುಭ ಸುದ್ದಿ. ಇದರಿಂದ PF ಅಮೌಂಟ್ ಜಾಸ್ತಿ ಆಗಲಿದೆ. ಅವರ PF ಯಾರ್ಯಾರು KSRTC ನೌಕರರು ಇರ್ತಿರೋ ಅವರೆಲ್ಲರಿಗೂ ಈ ನ್ಯೂಸ್ ಹೆಲ್ಪ್ ಆಗಲಿದೆ. ಇದನ್ನು ಕೂಡ ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೂ ಯಾರ್ಯಾರು ನಿವೃತ್ತರ ಇದ್ದೀರೋ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಈ ರಾಜ್ಯ ಸರ್ಕಾರಿ ನೌಕರರ ಎಲ್ಲರಿಗೂ ಈ ಹಳೆ ಪಿಂಚಣಿ ಯೋಜನೆ ಜಾರಿ ಸದ್ಯದಲ್ಲೇ ಆಗುತ್ತೆ. ಅದರ ಆದೇಶ ಪ್ರತಿಯನ್ನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.